ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಮಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ನಾವು ಜನವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ದರ್ಶನಕ್ಕೆ ಹೋಗಬೇಕು, ಆದರೆ ನಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಇಲ್ಲ ಮತ್ತು ರೂಮ್ ಬುಕಿಂಗ್ ಕೂಡ ಆನ್ಲೈನಲ್ಲಿ ಆಗಿಲ್ಲ ಅಂತ. ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಮತ್ತು ರೂಮ್ ಬುಕಿಂಗ್ ಇಲ್ಲ ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಯಾವ ರೀತಿಯಾಗಿ ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡ್ಕೋಬಹುದು, ಅದೇ ರೀತಿ ನೀವು ಯಾವ ರೀತಿಯಾಗಿ ರೂಮ್ಸ್ನ ತಗೋಬಹುದು ಅನ್ನುವ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನೋಡೋಣ ಅಂತ, ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಇಲ್ಲ ಅಂದರೆ ನೀವು ಯಾವ ರೀತಿಯಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ದರ್ಶನ ಮಾಡ್ಕೋಬೇಕು ಅಂತ. ಮೊದಲನೇ ರೀತಿ ಬಂದ್ಬಿಟ್ಟು ನಿಮಗೆ SSD ಟೋಕನ್ಸ್. ಇದು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ ಆಗಿರುತ್ತೆ. ಇದನ್ನು ನಿಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಪ್ರತಿದಿನ ಕೂಡ ಈ ಟೋಕನ್ಸ್ ಕೊಡ್ತಾರೆ. ಆದ್ರಿಂದ ನಿಮಗೆ ಹೋಗಿರೋ ದಿವಸನೇ ದರ್ಶನ ಮಾಡ್ಕೋಬೇಕು ಅಂದರೂ ಕೂಡ ನೀವು ಟೋಕನ್ಸ್ನ ತಗೋಬಹುದು, ಇಲ್ಲ ನಿಮಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಟೋಕನ್ಸ್ ಕೂಡ ಸಿಗುತ್ತೆ. ಈ ಟೋಕನ್ಸ್ ಕೊಡುವ ಜಾಗಗಳು ಯಾವುದು ಅಂದರೆ ನಿಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ. ನೀವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಿಮಗೆ ರೈಲ್ವೆ ಸ್ಟೇಷನ್ ಇಂದನೇ ಕನೆಕ್ಷನ್ ಇರುತ್ತೆ, ಆದ್ರಿಂದ ನೀವು ಅಲ್ಲಿಂದನೇ ಡೈರೆಕ್ಟ್ ವಿಷ್ಣು ನಿವಾಸಂಗೆ ಹೋಗ್ಬಿಟ್ಟು ನಿಮ್ಮ ಟೋಕನ್ಸ್ ತಗೋಬಹುದು. ಇನ್ನು ನೆಕ್ಸ್ಟ್ ಜಾಗ ಬಂದ್ಬಿಟ್ಟು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಂತ, ಇದು ನಿಮಗೆ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ, ಅಲ್ಲಿ ಕೂಡ ನೀವು ಟೋಕನ್ಸ್ ತಗೋಬಹುದು. ಇನ್ನು ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಅಂತ. ಈ 3 ಜಾಗದಲ್ಲೂ ನಿಮಗೆ ಪ್ರತಿದಿನ SSD ಟೋಕನ್ಸ್ ಕೊಡ್ತಾರೆ. ಈ ಟೋಕನ್ಸ್ ನಿಮಗೆ ಬೆಳಗಿನ ಜಾವ 1 ಗಂಟೆ ಅಥವಾ 2 ಗಂಟೆಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ತುಂಬಾ ಜನ ನಮಗೆ ಮೆಸೇಜ್ ಮಾಡಿ ಕೇಳೋದಂದ್ರೆ ನಾವು 10 o'clock ರೀಚ್ ಆಗ್ತೀವಿ ಅಥವಾ ಬೆಳಗ್ಗೆ 8 ಗಂಟೆಗೆ ರೀಚ್ ಆಗ್ತೀವಿ, ನಮ್ಗೆ ಇನ್ನೂ ಟೋಕನ್ ಸಿಗುತ್ತಾ ಅಂತ. ಇಲ್ಲ, ನಿಮಗೆ ಆಲ್ಮೋಸ್ಟ್ ಮಾರ್ನಿಂಗ್ 5 o'clock ತನಕ ಟೋಕನ್ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಟೋಕನ್ ಸಿಗುವ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಯಾಕೆಂದ್ರೆ ಬೆಳಗಿನ ಜಾವ 1 ಅಥವಾ 2 ಗಂಟೆಗೆ ಟೋಕನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆಗನೇ ಕ್ಯೂ ಲೈನ್ಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮಗೆ ಮ್ಯಾಕ್ಸಿಮಮ್ 5:30 6 o'clock ತನಕ ಟೋಕನ್ ಸಿಗುವ ಚಾನ್ಸಸ್ ಇರುತ್ತೆ. ಈ ಒಂದು SSD ಟೋಕನ್ಸ್ ನ ಟೈಮ್ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ ಕರೀತಾರೆ. ಇದರಲ್ಲಿ ನಿಮಗೆ ಒಂದು ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಆ ಸ್ಲಾಟಿಗೆ ಕರೆಕ್ಟ್ ಆಗಿ ನೀವು ತಿರುಮಲದಲ್ಲಿ ATGH ಸರ್ಕಲ್ ಹತ್ರ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಈ ಟೋಕನ್ಸ್ ತಗೋಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಮತ್ತೆ ನೀವು ಯಾರೆಲ್ಲ ದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಲ್ಲ ಅವರು ಪ್ರತಿಯೊಬ್ರು ಕೂಡ ನೀವು ಕ್ಯೂ ಲೈನ್ ಅಲ್ಲಿ ನಿಂತು ಆ ಒಂದು ಟೋಕನ್ಸ್ ನ ಪಡಿಬೇಕು. ಮತ್ತೆ ಈ ಟೋಕನ್ಸ್ಗೆ ನೀವು ಯಾವುದೇ ತರದ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಈ ಟೋಕನ್ಸ್ ಸಂಪೂರ್ಣವಾಗಿ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ಈಗ ನಿಮ್ಗೆ ಸಡನ್ ಆಗಿ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂದ್ರೆ ನೀವು ಆಗ ಈ ಒಂದು ಟೋಕನ್ಸ್ ತಗೋಬಹುದು. ಈ ಟೋಕನ್ಸ್ ನಿಮ್ಗೆ ಅವತ್ತಿನ ಸ್ಲಾಟೇ ಸಿಗುತ್ತೆ. ನೀವು ಇವಾಗ ಬೆಳಗಿನ ಜಾವನೇ ಹೋಗಿ ಟೋಕನ್ಸ್ ತಗೊಂಡ್ರೆ ನಿಮ್ಗೆ ಅವತ್ತೇ ಮಧ್ಯಾಹ್ನ ಅಥವಾ ಸಂಜೆಗೆ ನಿಮ್ಗೆ ಟೋಕನ್ ಸಿಗುವ ಚಾನ್ಸಸ್ ಇರುತ್ತೆ. ನೀವೇನಾದ್ರೂ ಲಾಸ್ಟ್ಗೆ ಇನ್ನೊಂದು 1000 ಟೋಕನ್ಸ್ ಹಂಗಿರುವಾಗ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಟೋಕನ್ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 4 o'clock 5 o'clock ಈ ರೀತಿಯ ಟೈಮ್ ಸ್ಲಾಟಿನ ಟೋಕನ್ ಸಿಗುವ ಚಾನ್ಸಸ್ ಕೂಡ ಇರುತ್ತೆ. ಆಫ್ಲೈನ್ ಅಲ್ಲಿ ನಿಮ್ಗೆ ಇನ್ನೊಂದು ತರದ ಪೇಡ್ ಟಿಕೆಟ್ ಸಿಗುತ್ತೆ. ಅದ್ಯಾವುದು ಅಂದ್ರೆ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸ್ನ. ಈ ಟಿಕೆಟ್ಸ್ ನಿಮಗೆ ಸಪ್ತಗೌ ಪ್ರದಕ್ಷಿಣಾ ಶಾಲಾ ಹತ್ರ ಕೊಡ್ತಾರೆ. ಇದು ಪ್ರತಿದಿನ ಕೇವಲ 50 ಟಿಕೆಟ್ ಮಾತ್ರ ಕೊಡ್ತಾರೆ. ಈ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 1600 ರೂಪೀಸ್ ಆಗಿರುತ್ತೆ ಇಬ್ಬರಿಗೆ. ಮತ್ತೆ ಇದರಲ್ಲಿ ನಿಮಗೆ ದರ್ಶನಕ್ಕೆ 300 ರೂಪಾಯಿ ಕ್ಯೂ ಲೈನಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ಮಧ್ಯಾಹ್ನ 3 ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಇದು ATC ಕಾರ್ ಪಾರ್ಕಿಂಗ್ ಇಂದ ನೀವು ದರ್ಶನಕ್ಕೆ ಜಾಯಿನ್ ಆಗಬೇಕಾಗಿರುತ್ತೆ. ಇದು ಬೆಳಗ್ಗೆ 6 ಗಂಟೆಗೆ ಟೋಕನ್ಸ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಕ್ಯೂ ಲೈನ್ಗೆ ಬೆಳಗ್ಗೆ 5 o'clockಗೆ ಜಾಯಿನ್ ಆದರೆ ನಿಮಗೆ ಟಿಕೆಟ್ ಸಿಗುವ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಕೇವಲ 50 ಟಿಕೆಟ್ ಮಾತ್ರ ನಿಮಗೆ ಆಫ್ಲೈನಲ್ಲಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ತುಂಬ ಜನ ಕೇಳ್ತಿರೋದು ತಿರುಪತಿಯಲ್ಲಿ ನಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ರೂಮ್ಸ್ ಅಥವಾ ಆಫ್ಲೈನಲ್ಲಿ TTD ಅವರು ರೂಮ್ಸ್ ಸಿಗುತ್ತಾ ಅಂತ. ತಿರುಪತಿಯಲ್ಲಿ ನಿಮಗೆ ವಿಷ್ಣು ನಿವಾಸಂ ಮತ್ತು ಶ್ರೀನಿವಾಸಂ ಎರಡೂ ಕಡೆ ಕೂಡ ನಿಮಗೆ ಫ್ರೀ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಅಲ್ಲಿ ನಿಮಗೆ ಫ್ರೀ ಲಾಕರ್ಸ್ ಕೊಡ್ತಾರೆ. ಇನ್ನು ವಿಷ್ಣು ನಿವಾಸಮಲ್ಲಿ ಅವೈಲೇಬಲ್ ಇದ್ರೆ ರೂಮ್ಸ್ನ ಕೊಡ್ತಾರೆ. ನಿಮಗೆ ಶ್ರೀನಿವಾಸಮಲ್ಲಿ ಯಾವುದೇ ರೀತಿಯ ರೂಮ್ಸ್ನ ಕೊಡೋಲ್ಲ. ಅದು ಕೇವಲ ನಿಮ್ಮ ಹತ್ರ ಆನ್ಲೈನ್ ಬುಕಿಂಗ್ ಇದ್ರೆ ಮಾತ್ರ ನಿಮಗೆ ಶ್ರೀನಿವಾಸಮಲ್ಲಿ ರೂಮ್ ಸಿಗುತ್ತೆ. ಇನ್ನು ನಾವು ತಿರುಪತಿಯಲ್ಲಿ ಕೊಡುವ ಟೋಕನ್ಸ್ ಹೇಳಿದ್ವಲ್ಲ, ಇದು ದಿನಕ್ಕೆ 25,000 ಟೋಕನ್ಸ್ ಆಗಿ ಕೊಡ್ತಾರೆ. ನಿಮಗೆ 3 ಜಾಗದಲ್ಲಿ ನೀವು ಎಲ್ಲಿ ಬೇಕಿದ್ರೂ ಹೋಗ್ಬಿಟ್ಟು ಟೋಕನ್ಸ್ನ ತಗೋಬಹುದು. ನೆಕ್ಸ್ಟ್ ನೀವೇನಾದ್ರೂ ಬೆಟ್ಟ ಹತ್ಕೊಂಡು ಹೋಗ್ತಿದ್ರೆ ಅಂದ್ರೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಿದ್ರೆ ಅಲ್ಲೂ ಕೂಡ ನಿಮಗೆ ದಿನಕ್ಕೆ 5,000 ಟೋಕನ್ಸ್ ಕೊಡ್ತಾರೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಈ ಒಂದು ಬೆಟ್ಟದ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ.
ಇನ್ನು ಅಲಿಪಿರಿ ಮಾರ್ಗದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಅಲಿಪಿರಿ ಮಾರ್ಗದಲ್ಲಿ ನಿಮಗೆ ಯಾವುದೇ ರೀತಿಯ ಟೋಕನ್ಸ್ ಕೊಡೋದಿಲ್ಲ, ದರ್ಶನದ ಟೋಕನ್ಸು. ನೀವು ಇಲ್ಲಿ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸಲ್ಲಿ ನೀವು ಟೋಕನ್ಸ್ ತೊಗೊಂಡು ಹೋಗಬಹುದು. ನೀವೇನಾದರೂ ತಿರುಪತಿಯಲ್ಲಿ ಟೋಕನ್ಸ್ನ ತಗೊಂಡಿದ್ರೆ ನೀವು ಬೆಟ್ಟ ಹತ್ತಬೇಕು ಅನ್ನೋ ಯಾವುದೇ ರೀತಿಯ ಕಂಪಲ್ಸರಿ ಇಲ್ಲ. ನೀವು ಬಸ್ಸಲ್ಲಿ ಬೇಕಿದ್ರೂ ತಿರುಮಲಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಪ್ರೈವೇಟ್ ಕಾರಲ್ಲಿ ಬಂದಿದ್ರೆ ಅದರಲ್ಲೂ ಕೂಡ ನೀವು ತಿರುಮಲಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ನೀವೇನಾದರೂ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ತಿದ್ರೆ ಅಲ್ಲೂ ಕೂಡ ನೀವು ಟೋಕನ್ಸ್ ತಗೊಂಡು ಬೆಟ್ಟ ಹತ್ಕೊಂಡು ಹೋಗಬಹುದು. ಇನ್ನು ನೆಕ್ಸ್ಟ್ ತಿರುಮಲಕ್ಕೆ ಬಂದರೆ ನಿಮಗೆ ತಿರುಮಲದಲ್ಲಿ ಯಾವುದೇ ರೀತಿಯ ಟೋಕನ್ಸ್ ಆಗಿರ್ಬೋದು ಅಥವಾ ಪೇಡ್ ಟಿಕೆಟ್ಸ್ ಆಗಿರ್ಬೋದು, ನಿಮಗೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ನಿಮಗೆ ತಿರುಮಲದಲ್ಲಿ ಸಿಗೋದಿಲ್ಲ. ನೀವು ಧರ್ಮ ದರ್ಶನದ ಕ್ಯೂ ಲೈನಿಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಈ ಧರ್ಮ ದರ್ಶನಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಆದಷ್ಟು ನೀವೇನಾದರೂ ಆನ್ಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ತಿರುಪತಿಯಲ್ಲಿ ಅಟ್ಲೀಸ್ಟ್ ಈ ಒಂದು ಟೋಕನ್ಸ್ನ ತಗೊಂಡು ದರ್ಶನಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಟೋಕನ್ಸ್ ಇದ್ರೆ ನಿಮಗೆ ದರ್ಶನ ಸ್ವಲ್ಪ ಸುಲಭವಾಗಿ ಆಗುತ್ತೆ. ಇನ್ನು ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದರೆ ನೀವು ತಿರುಮಲದಲ್ಲಿರುವ CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ರೂಮ್ಸ್ನ ಅಲಾಟ್ ಮಾಡ್ತಾರೆ. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ 1 ಅಥವಾ 2 ಅವರ್ಸಲ್ಲಿ ಮೆಸೇಜ್ ಬರುತ್ತೆ ನಿಮಗೆ ಯಾವ ಕಾಟೇಜ್ ಅಲೋಕೇಟ್ ಆಗಿದೆ ಅಂತ. ನೀವು ಆ ಕಾಟೇಜ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಬ್ ಎನ್ಕ್ವೈರಿ ಆಫೀಸ್ ಇರುತ್ತೆ, ಅಲ್ಲಿ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ನಿಮ್ಮ ಕೀಸ್ನ ಕಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ಆಫ್ಲೈನಲ್ಲಿ ತಿರುಮಲದಲ್ಲಿ ರೂಮ್ಸ್ನ ಪಡಿಬಹುದು. ಇನ್ನು ಲಾಕರ್ಸ್ ಬೇಕು ಅಂದರೆ ನಿಮಗೆ ತಿರುಮಲದಲ್ಲಿ 4 ಜಾಗದಲ್ಲಿ ನಿಮಗೆ ಉಚಿತ ಲಾಕರ್ ಫೆಸಿಲಿಟಿ ಇರುತ್ತೆ. ಈ 4 ಜಾಗಗಳು ಯಾವುದು ಅಂದರೆ ಯಾತ್ರಿ ಸದನ್ PAC 1, ಯಾತ್ರಿ ಸದನ್ PAC 3, ಮಾಧವ ನಿಲಯಂ ಮತ್ತು ಪದ್ಮನಾಭ ನಿಲಯಂ. ಈ 4 ಜಾಗದಲ್ಲಿ ಎಲ್ಲೋದ್ರೂ ಕೂಡ ನಿಮಗೆ ಫ್ರೀ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಅಲ್ಲಿ ನಿಮಗೆ ಒಂದು ಕಾಮನ್ ಹಾಲ್ ಇರುತ್ತೆ ಮಲ್ಕೊಳ್ಳಿಕ್ಕೆ, ಮತ್ತು ಫ್ರೆಶ್ ಅಪ್ ಆಗಲಿಕ್ಕೆ ವಾಶ್ರೂಮ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಫ್ರೀ ಲಾಕರ್ಸ್ ಅನ್ನೋದು ಕೊಡ್ತಾರೆ. ಮತ್ತು ಆಫ್ಲೈನಲ್ಲಿ ಸಿಂಗಲ್ಸ್ ಅಥವಾ ಅನ್ಮ್ಯಾರಿಡ್ ಪರ್ಸನ್ಸ್ಗೆ ರೂಮ್ಸ್ನ ಅಲೋಕೇಟ್ ಮಾಡೋದಿಲ್ಲ. ಆದ್ದರಿಂದ ನೀವು ಈ ಒಂದು ಲಾಕರ್ಸ್ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ಇನ್ನು ಆಫ್ಲೈನಲ್ಲಿ ನಿಮಗೆ 2 ಥರದ ರೂಮ್ಸ್ ಅವೈಲೇಬಲ್ ಇರುತ್ತೆ. ಒಂದು ಕ್ಯಾಟಗರಿ ಎ ಅಲ್ಲಿ ನಿಮಗೆ 50 ಮತ್ತು 100 ರೂಪೀಸ್ ರೂಮ್ ಇರುತ್ತೆ, ಮತ್ತು ಕ್ಯಾಟಗರಿ ಬಿ ಅಲ್ಲಿ ನಿಮಗೆ 1000 ರೂಪೀಸ್ ರೂಮ್ಸ್ ಇರುತ್ತೆ. ಆದಷ್ಟು ನಿಮಗೆ 1000 ರೂಪೀಸ್ ರೂಮ್ ಖಾಲಿ ಆಗಿಬಿಟ್ಟಿರುತ್ತೆ. ನಿಮಗೆ 50 ಅಥವಾ 100 ರೂಪೀಸ್ ರೂಮಲ್ಲಿ ಯಾವ್ದು ಅವೈಲೇಬಲ್ ಇದೆಯೋ ಆ ಒಂದು ರೂಮ್ನ ನಿಮಗೆ ಅಲೋಕೇಟ್ ಮಾಡ್ತಾರೆ. ಇನ್ನು ನಿಮಗೆ ದರ್ಶನಕ್ಕೆ ಹೋಗ್ಲಿಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ತಿರುಮಲದಲ್ಲಿ ಪ್ರತಿದಿನ ಕೂಡ ಆಫ್ಲೈನ್ಗೆ ಲಕ್ಕಿ ಡಿಪ್ಪಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಇದು ಕೂಡ ನಿಮಗೆ CRO ಆಫೀಸ್ ಹತ್ರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಈ ಲಕ್ಕಿ ಡಿಪ್ಪಲ್ಲಿ ಸುಪ್ರಭಾತ ಸೇವೆ, ಅರ್ಚನಾ, ತೋಮಲ, ಅಷ್ಟದಳ ಪಾದ ಪದ್ಮಾರಾಧನ, ತಿರುಪಾವಡ, ಅಭಿಷೇಕ, ಈ ರೀತಿಯ ಎಲ್ಲ ಸೇವೆಗಳು ನಿಮಗಿರುತ್ತೆ. ನಿಮಗೆ ಅದರಲ್ಲಿ ಸುಪ್ರಭಾತ ಮತ್ತು ಕಲ್ಯಾಣೋತ್ಸವ ಸೇವೆ ಪ್ರತಿದಿನ ಕೂಡ ಇರುತ್ತೆ. ನಿಮಗೆ ದರ್ಶನದ ಟಿಕೆಟ್ ಬೇಕು ಅಂದರೆ ನಿಮಗೆ ಕಲ್ಯಾಣೋತ್ಸವ ಸೇವೆಗೆ ನೀವು ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಸೆಲೆಕ್ಟ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಕಲ್ಯಾಣೋತ್ಸವ ಸೇವೆಗೆ ತುಂಬ ಜನ ಅಪ್ಲೈ ಮಾಡೋದಿಲ್ಲ. ನಾರ್ಮಲ್ ಆಗಿ ತಿರುಮಲದಲ್ಲಿ ಎಲ್ಲರೂ ಬೇರೆ ಬೇರೆ ಸೇವೆಗಳಿಗೆ ಅಪ್ಲೈ ಮಾಡ್ತಾರೆ. ಈಗ ಸುಪ್ರಭಾತ ಸೇವೆ ಆಗಿರ್ಬೋದು ಅಥವಾ ಅರ್ಚನಾ, ತೋಮಾಲ, ಈ ರೀತಿ ಬೇರೆ ಸೇವೆಗಳಿಗೆ ಅಪ್ಲೈ ಮಾಡ್ತಾರೆ. ಮತ್ತು ಆಫ್ಲೈನಲ್ಲಿ ನಾವು ಕೇವಲ ಒಂದು ಸೇವೆಗೆ ಮಾತ್ರ ಅಪ್ಲೈ ಮಾಡುವ ಆಪ್ಷನ್ ಇರುತ್ತೆ. ಆದ್ದರಿಂದ ತುಂಬ ಜನ ಯಾರೂ ಕಲ್ಯಾಣೋತ್ಸವ ಸೇವೆಗೆ ಅಪ್ಲೈ ಮಾಡೋದಿಲ್ಲ. ಸೊ ನೀವಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅವೈಲೇಬಿಲಿಟಿ ನೋಡ್ಕೊಂಡ್ಬಿಟ್ಟು ಮತ್ತು ಎನ್ರೋಲ್ಡ್ ಕೂಡ ನಂಬರ್ ತೋರಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಒಂದು LED ಸ್ಕ್ರೀನ್ ಇರುತ್ತೆ, ಅದ್ರ ಮೇಲೆ ನಿಮಗೆ ಎಷ್ಟು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಟಿಕೆಟ್ಸ್ ಅವೈಲೇಬಲ್ ಇದೆ ಅಂತ ಡಿಸ್ಪ್ಲೇ ಮಾಡ್ತಿರ್ತಾರೆ. ಅಲ್ಲಿ ನಿಮಗೆ ಕಲ್ಯಾಣೋತ್ಸವ ಸೇವೆಗೆ ಎನ್ರೋಲ್ ಮಾಡಿರೋದು ಕಮ್ಮಿ ಜನ ಆಗಿದ್ರೆ ನೀವು ಆ ಒಂದು ಸೇವೆಗೆ ಎನ್ರೋಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಲ್ಯಾಣೋತ್ಸವ ಸೇವೆ ಟಿಕೆಟ್ ಸಿಗುವ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ರೀತಿಯಾಗಿ ಕೂಡ ನೀವು ದರ್ಶನ ಪಡ್ಕೋಬಹುದು. ನೀವು ಇವತ್ತು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ನಾಳೆಗೆ ಕಲ್ಯಾಣೋತ್ಸವ ಸೇವೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವ ಒಂದು ಚಾನ್ಸ್ ಸಿಗುತ್ತೆ. ಇನ್ನು ನಿಮಗೆ ಬೇರೆ ಸೇವೆಗಳಾದ ಸುಪ್ರಭಾತ, ಅರ್ಚನಾ, ತೋಮಾಲ ಈ ಸೇವೆಗಳಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಆದರೆ ಇದಕ್ಕೆ ತುಂಬಾ ಜನನೇ ಎನ್ರೋಲ್ ಮಾಡ್ಕೊತಾರೆ. ಆದ್ರಿಂದ ಈ ಸೇವೆಗಳಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಇನ್ನು ಈ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೂ ಕೂಡ ನೀವು ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು CRO ಆಫೀಸ್ ಹತ್ರ ರಿಜಿಸ್ಟರ್ ಮಾಡ್ಕೋಬಹುದು. ಇದು ನಿಮಗೆ ಸಂಜೆ 6 ಗಂಟೆಗೆ ನಿಮಗೆ ಈ ಒಂದು ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಮತ್ತು ಅಲ್ಲಿ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ. ಅದ್ರ ಮುಖಾಂತರ ನೀವು ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ದರ್ಶನದ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ನಿಮಗೆ ದೇವರನ್ನು ಅತಿ ಸಮೀಪದಿಂದ ದರ್ಶನ ಮಾಡಬೇಕು ಅನ್ನುವ ಆಸೆ ಇದ್ದರೆ ನಿಮಗೆ ಲಕ್ಕಿ ಡಿಪ್ ಬಿಟ್ಟರೆ ಇನ್ನೊಂದು ಆಪ್ಷನ್ ಇದೆ. ಅದೇನೆಂದರೆ ತಿರುಮಲದಲ್ಲಿ ನೀವು VIP ಬ್ರೇಕ್ ದರ್ಶನ್ ಟಿಕೆಟ್ಸ್ನ ತಗೋಬಹುದು. ಈ ಒಂದು VIP ಬ್ರೇಕ್ ದರ್ಶನ್ ಟಿಕೆಟ್ಸ್ ನಿಮಗೆ ಪ್ರತಿದಿನ ಕೂಡ 900 ಟಿಕೆಟ್ಸ್ ಆಗಿ ಕೊಡ್ತಾರೆ. ಈ ಟಿಕೆಟ್ಸ್ ತಗೋಬೇಕು ಅಂದರೆ ನೀವು JEO ಆಫೀಸ್ ಹತ್ರ ಹೋಗಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ಅಪ್ ಮಾಡಿಬಿಟ್ಟು ನೀವು
ನೀವು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ತಗೋಬಹುದು. ಈ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಒಬ್ಬರಿಗೆ 10,000 ರೂಪಾಯಿ ಆಗುತ್ತೆ. ಇಲ್ಲಿ ನೀವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಬೇಕಾಗಿರುತ್ತೆ. ಮತ್ತೆ 500 ರೂಪಾಯಿ ಕೊಟ್ಟು ನಿಮ್ಮ ಒಂದು ದರ್ಶನದ ಟಿಕೆಟ್ಸ್ನ ಪಡಿಬಹುದು. ಈ ಟಿಕೆಟ್ಸ್ ಕೂಡ ನಿಮಗೆ ಸಡನ್ ಆಗಿ ಅಂದ್ರೆ ನಿಮಗೆ ನೆಕ್ಸ್ಟ್ ಡೇ ದರ್ಶನ ಬೇಕು ಅಂದ್ರೆ ನೀವು ಈ ಟಿಕೆಟ್ಸ್ನ ಕೂಡ ಪಡಿಬಹುದು ತಿರುಮಲದಲ್ಲಿ. ನೀವೇನಾದ್ರೂ ತಿರುಮಲಕ್ಕೆ ಸಡನ್ ಆಗಿ ಹೋಗ್ಬೇಕು ಅನ್ಕೊಂಡಿದ್ರೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.